ನಮಸ್ಕಾರ ಎಲ್ಲರಿಗೂ. ಇವತ್ತು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಜೂನ್ ಬಂತು ಅಂದ್ರೆ ನಮ್ಮ ಮನೆಯೊಳಗೆ ಬರ್ತಡೇಗಳ ಹಬ್ಬ. ಯಾಕಂದ್ರೆ ನಾವು 3 ಜನದ ಬರ್ತಡೇನೂ ಒಂದೊಂದೇ ವಾರದ ಡಿಫ್ರೆನ್ಸ್ದೊಳಗೆ ಬರ್ತಾವೆ. ಹಾಗಾಗಿ ನಮ್ಮಿಬ್ಬರು ಗಂಡ ಹೆಂಡತಿ ಬರ್ತಡೇನ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಒಂದು ಸ್ಮಾಲ್ ವಿಡಿಯೋನ ಇವತ್ತು ಹಾಕ್ತೀವಿ. ನನಗಿಂತ ಮೊದಲು ನಮ್ಮ ಮನೆಯವ್ರ ಬರ್ತಡೇ ಬರ್ತದೆ, ಅಂದರೆ ಸಮೀರವ್ರ ಬರ್ತಡೇ. ಸಿಂಪಲ್ಲಾಗಿ ಮಾಡಿದ್ವಿ. ನಮಗೆ ಸಿಂಪಲ್ ಅನ್ನಿಸ್ತದೆ, ಆದರೆ ಮಗಳು ಹುಟ್ಟಿದ ಮೇಲೆ ಒಂದು ಥರ ಜೋರಾಗ್ಯದ. ಯಾಕಂದ್ರೆ ಬರ್ತಡೇ ದಿವಸ ಮಗಳು ಅಪ್ಪನಿಗೆ ಎಣ್ಣೆ ಹಚ್ಚಿ ಏನೋ ಒಂದು ಥರದ್ದು ಖುಷಿನ ಶುರು ಮಾಡಿದ್ಲು. ಅವತ್ತು ವರ್ಕಿಂಗ್ ಡೇ ಇರೋದ್ರಿಂದ ಎಲ್ಲೂ ಹೋಗ್ಲಿಕ್ಕಾಗಲಿಲ್ಲ. ಹಾಗಾಗಿ ಸಿಂಪಲ್ಲಾಗೆ ಮಾಡಿದ್ವಿ. ಮತ್ತು ಆಫೀಸಿಂದ ಬಂದ ಮೇಲೆ ರಾತ್ರಿ ಹೋಮ್ ಮೇಡ್ ಕೇಕ್ ಇತ್ತು. ಸೊ ಅದೇ ಕೇಕ್ ಕಟ್ಟಿಂಗ್ನ ಮಾಡಿದರು. ಇನ್ನು ಬರ್ತಡೇ ಅಂದಮೇಲೆ ಗಿಫ್ಟ್ ಇರಲೇಬೇಕು. ಸೊ ಶಾಂಭವಿ ಅವ್ರ ಅಪ್ಪನಿಗೋಸ್ಕರ ಒಂದು ಶರ್ಟನ್ನು ತೊಗೊಂಡಿದ್ಲು. ಅಂದರೆ ನಾವು ತೊಗೊಂಡಿದ್ವಿ, ಶಾಂಭವಿ ಅದನ್ನು ಕೊಟ್ಟಳು. ಹಾಗಾಗಿ ಏನೋ ಒಂಥರ ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಇನ್ನು ನನ್ನ ಬರ್ತಡೇ ಅಂದ್ರೆ ಜೂನ್ 5 ಇವತ್ತು ನನ್ನ ಬರ್ತಡೇ. ಪ್ರತಿ ವರ್ಷವೂ ಸ್ಕೂಲ್ ಒಳಗಿರಬೇಕಾಗಿಂದನೂ ಗಿಡ ಹಚ್ಚೋದ್ರ ಮೂಲಕ ನನ್ನ ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೋತಿದ್ದೆ. ಮದುವೆ ಆದಮೇಲೂ ಅದೇ ಕಂಟಿನ್ಯೂ ಆಗ್ಯದ. ಪ್ರತಿ ವರ್ಷವೂ ವೆರೈಟಿ ಆದಂಥ ಹೂವಿನ ಗಿಡನೋ ತುಳಸಿ ಗಿಡನೋ ಯಾವುದಾದ್ರೂ ಗಿಫ್ಟ್ ಕೊಡ್ತಾರೆ. ಅದನ್ನು ನೆಡ್ತೀವಿ. ಅದು ಹೆಂಗೆ ಬೆಳ್ಕೊತ ಹೋಗ್ತದೋ ಅದನ್ನು ನೋಡಿದಾಗೆಲ್ಲ ಖುಷಿ ಅನ್ನಿಸ್ತದೆ. ಇನ್ನು ಇವತ್ತೂ ಅಷ್ಟೇ ಹೂವಿನ ಗಿಡ ಆಮೇಲೆ ಗಿಫ್ಟು ಎಲ್ಲ ತಗೊಂಡು ಸರ್ಪ್ರೈಸಾಗಿ ಮನೆಯೊಳಗೆ ಸೆಲೆಬ್ರೇಟ್ ಮಾಡಿದರು. ಮಗಳು ಹೂವಿನ ಗಿಡ ಕೊಟ್ಟು ವಿಶ್ ಮಾಡಿದ ಮಾತ್ರ ಮೆಮೊರೇಬಲ್ಲು. ಇನ್ನು ರಾತ್ರಿ ಭರ್ಜರಿಯಾದಂಥ ಟ್ರೀಟ್ ಇತ್ತು. ಆಮೇಲೆ ನಮ್ಮ ಮನೆಯವ್ರ ಬರ್ತಡೇಗೂ ಆಯಿತು, ನನ್ನ ಬರ್ತಡೇಗೂ ಆಯಿತು. ಇಬ್ಬರದು ಸೇರಿ ಒಂದೇ ಸಲ ಹೊರಗಡೆ ಹೋಗಿ ಡಿನ್ನರಿಗೆ ಅಂತೇಳಿ ಹೊರಗೆ ಹೋಗಿ ಸೆಲೆಬ್ರೇಟ್ ಮಾಡಿದ್ವಿ. ಬರ್ತಡೇ ಡಿನ್ನರು ಅಷ್ಟೇ ಸ್ಪೆಷಲ್ ಆಗಿತ್ತು, ಅಷ್ಟೇ ಮೆಮೊರೇಬಲ್ ಆಗಿತ್ತು. ಸೊ ಈ ವರ್ಷದ ಬರ್ತಡೇ ಒಂಥರ ಮೆಮೊರೇಬಲ್ ಆಗಿತ್ತು. ಇದಕ್ಕೆಲ್ಲ ಕಾರಣ ಮನೆಯೊಳಗೆಲ್ಲರೂ ಆಚರಣೆ ಮಾಡಿದಂಥ ರೀತಿ. ಸೊ ನನ್ನ ಕಡೆಯಿಂದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಇನ್ನೊಂದು ವಿಶೇಷ ಇವತ್ತೇನಾಯಿತು ಅಂದ್ರೆ ನನ್ನ ಸ್ಟೂಡೆಂಟ್ಸು ಅಂದರೆ ಓಲ್ಡ್ ಸ್ಟೂಡೆಂಟ್ಸು ಅವರೆಲ್ಲ ಸೋಷಲ್ ಮೀಡಿಯಾದೊಳಗೆ ಈ ಫೇಸ್ಬುಕ್ಕು ಅಲ್ಲಿ ಇಲ್ಲೆಲ್ಲ ವಿಶ್ ಮಾಡಿದರು. ನನಗದೊಂಥರ ಖುಷಿನೂ ಅನ್ನಿಸ್ತು, ಒಂಥರ ಆಶ್ಚರ್ಯನೂ ಅನ್ನಿಸ್ತು. ಯಾಕಂದ್ರೆ ಈಗ ಎಷ್ಟೋ ವರ್ಷಗಳಾಗಿತ್ತು ನಾನು ಅವ್ರಿಗೆಲ್ಲ ಕಲಿಸಿದ್ದು. ಸೊ ಇನ್ನೂ ನೆನ್ಪಿಟ್ಕೊಂಡು ವಿಶ್ ಮಾಡಾರಲ್ಲ ಅಂಥೇಳಿ ಏನೋ ಒಂಥರ ಖುಷಿ ಅನ್ನಿಸ್ತು. ಒಟ್ಟಿನೊಳಗೆ ನಾವು ಎಷ್ಟೇ ದೊಡ್ಡವರಾಗಿದ್ರೂ ಬರ್ತಡೇ ಅಂದ ಕೂಡಲೇ ಅದೊಂಥರ ಸ್ಪೆಷಲ್ ಇದ್ದೇ ಇರ್ತದೆ. ಆದರೆ ಸಣ್ಣವ್ರು ಇರುವಾಗ ಏನೋ ಒಂಥರ ಖುಷಿ ಬೇರೆ ಇರ್ತದೆ. ಆದರೆ ಈಗ ಅದೊಂಥರ ಎಕ್ಸ್ಪೀರಿಯನ್ಸ್ ಬೇರೆ. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸನ್ನು ನೋಡಿರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀವಿ. ಇನ್ನೂ ಅಧಿಕ ಮಾಸ ನಡೀಲಿಕತ್ತದ, ಇನ್ನೂ ನಮ್ಮ ಮನೆಯೊಳಗೂ ಕಾರ್ಯಕ್ರಮ ನಡೀಲಿಕತ್ತಾವ. ಹಂಗೆ ವಿಡಿಯೋಸ್ ಮಾಡಿ ಹಾಗೆ ಪೋಸ್ಟ್ ಮಾಡ್ತಿರ್ತೀವಿ. ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಯಾವಾಗಲೂ ಇರಬೇಕು. ನಮ್ಮ ಚಾನಲ್ ಮೇಲೆ ನೀವೆಲ್ಲ ತೋರಿಸ್ತಿರುವಂಥ ಪ್ರೀತಿ ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತದೆ. ಒನ್ಸ್ ಅಗೇನ್ ನಮ್ಮಿಬ್ಬರು ಬರ್ತಡೇಗೆ ಯಾರು ವಿಶ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.